ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗುರುತಿಗೆ ನಾವು ಮತ ನೀಡಿದ್ದೇವೆ. ಎಲ್ಲರಾಗ ಬೇಕಾಗಿಲ್ಲ ನಮ್ಮ ಕರ್ನಾಟಕದಾಗ ಮಾತ್ರ ಈ ಕಾಂಗ್ರೆಸ್ ಅವರ ಬರಬೇಕು ಹೊತ್ತು ಈ ಬಿಜೆಪಿ ಅವ್ರು ಬೇಡ ಮೇಲೆ MP. ಪಾರ್ಲಿಮೆಂಟ್ ಮೆಟ್ಲು ಹತ್ತೋದು ಬಿಡೋದು ಮತದಾರರ ಕೈಯಲ್ಲಿರುತ್ತೆ. ಪ್ರದೀಪ್ ಈಶ್ವರ್ ಕೈಲಿ ಆಗಲಿ ಅಥವಾ ಇನ್ಯಾವುದೋ ರಾಜಕಾರಣಿಗಳ ಕೈಲಿ ಇರೋದಿಲ್ಲ. ರಕ್ಷಾರಾಮ್ ಅವರಿಗೆ ನಾವು ವೋಟ್ ಮಾಡ್ತೀವಿ. ಅವರು ಯುವಕರು, ಒಳ್ಳೆ ವಿದ್ಯಾವಂತರು. ಸುಧಾಕರ್ಗೆ ಯಾಕೆ ವೋಟ್ ಮಾಡಲ್ಲ ಅಂದರೆ ಕೊರೋನಾದಲ್ಲಿ ಲಕ್ಷಾಂತರ ಕೋಟಿಗಳು ಹಗರಣ ಮಾಡಿದ್ದಾರೆ. ಅಭಿವೃದ್ಧಿ ಅಂತ ಇದ್ದಾರೆ. ಏನು ಅಭಿವೃದ್ಧಿ ಸರ್? ನಮ್ಮ ಸಿದ್ದರಾಮಯ್ಯ ಅವ್ರು ಮೆಡಿಕಲ್ ಕಾಲೇಜ್ ತಂದರು, ನೀರಾವರಿ ನಮ್ಮ ಕಂದವಾರ ಇದ್ರ ಕೆರೆಗೆ ನೀರು ತಂದರು, ಅವ್ರು ನೀರೆಲ್ಲ ತಂದಿರೋದು. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಚಿಕ್ಕಬಳ್ಳಾಪುರ ನಗರಕ್ಕೆ ಬಂದಿದ್ದೀವಿ. ಇಲ್ಲಿನ ಜನರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ. ಸರ್, ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಅವರು, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಇದ್ದಾರೆ. ಸರ್, ಯಾರ ಮೇಲೆ ನಿಮ್ಗೆ ಒಲವು ಜಾಸ್ತಿ ಇರುತ್ತೆ? ನಿಮಗೆ ರಕ್ಷಾರಾಮಯ್ಯ ಅವ್ರ ಮೇಲೆ ಯಾಕೆ ಸರ್ ಅಷ್ಟೊಂದು? ರಕ್ಷಾರಾಮಯ್ಯ ಅವ್ರ ಮೇಲೆ ಯಾಕೆ ಒಲವು ಅಂದರೆ ಸರ್, ಯುವಕರಿಗೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಸರ್. ಮೊನ್ನೆ ನಿರುದ್ಯೋಗಿಗಳಿಗೆ ಕೆಲಸ ಕೊಟ್ಟರು, 1500 ಕೆಲಸಗಳು. ಆಮೇಲೆ ಅವ್ರದ್ದು ದೊಡ್ಡಪ್ಪ ಅವ್ರಿಗೆ ಬಂದು ಇಲ್ಲಿ ಶ್ರೀ ಕ್ಷೇತ್ರ ದೇವರ ದೇವಸ್ಥಾನ ಇರೋದ್ರಿಂದ ನಮ್ಮ ಚಿಕ್ಕಬಳ್ಳಾಪುರಿಗೆ ಅನುಕೂಲ ಆಗ್ತದೆ. MS ರಾಮಯ್ಯ ಹಾಸ್ಪಿಟ್ಲು ಹೋದವ್ರಿಗೆಲ್ಲ 20% ಡಿಸ್ಕೌಂಟು. ಏನಾನ ಕೇಳಿಕೊಂಡ್ರು ಇನ್ನೂ ಒಂದು 20% ಡಿಸ್ಕೌಂಟು ಅನುಕೂಲ ಆಗ್ತದೆ ಬಡವರಿಗೆ. ಅದೇ ರೀತಿಯಾಗಿ ಈಗ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗೋದು ಇಚ್ಛೆ ಪಡ್ತೀರಾ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ಇಚ್ಛೆ ಪಡ್ತೀರಾ? ಸರ್, ನರೇಂದ್ರ ಮೋದಿ ಅವರು 10 ವರ್ಷ ಆಗಿದ್ದಾರೆ, ಸಾಕು. ಏನೇನು ಭ್ರಷ್ಟ ನೋಡ್ದಲ್ಲ, 40% ಭ್ರಷ್ಟ ಆಗ್ತಾಯಿದೆ, ಸಾಕು. ನರೇಂದ್ರ ಮೋದಿ ಅವ್ರು ನೋಡಿದ್ದೀವಿ, ಜನರೆಲ್ಲ ನೋಡಿದ್ದಾರೆ. ಇವಾಗ ರಾಹುಲ್ ಗಾಂಧಿ ಅವ್ರಿಗೊಂದು ಚಾನ್ಸ್ ಕೊಡೋಣ ಯುವಕರಿಗೆ, ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಚಿಕ್ಕಬಳ್ಳಾಪುರ ಕ್ಷೇತ್ರದ MLA ಆದಂಥ ಪ್ರದೀಪ್ ಈಶ್ವರ್ ಅವರು ರೀಸೆಂಟಾಗಿ ಒಂದು ಸವಾಲು ಎತ್ತಿದ್ದಾರೆ ಸುಧಾಕರ್ ಅವ್ರ ಮೇಲೆ. ನಾನು ಸುಧಾಕರ್ ಅವ್ರನ್ನ ಪಾರ್ಲಿಮೆಂಟ್ ಮೆಟ್ಲು ತುಳಿಯೋದಕ್ಕೂ ನಾನು ಅವಕಾಶ ಕೊಡಲ್ಲ ಅಂತ ಹೇಳ್ಬಿಟ್ಟು ಸವಾಲು ಆಗ್ತಾರೆ. ಇದಕ್ಕೆ ನೀವೇನು ಹೇಳ್ತೀರಾ? ಅದು ನಿಜನೇ, ಖಂಡಿತ ನಿಜನೇ. ಯಾಕಂದರೆ ಜನ ನಿರ್ಣಯ ಮಾಡಿದ್ದಾರೆ, ಮೊನ್ನೆನೂ ಮಾಡಿದ್ದಾರಲ್ಲ, ಅದೇ ರೀತಿ ಇವಾಗೂ ಮಾಡ್ತಾರೆ. ಜನ ನಿರ್ಣಯ ಮಾಡಿದ್ದಾರೆ, ಮುಂದೆನೂ ಅದೇ ಥರನೇ ಪಾರ್ಲಿಮೆಂಟ್ ಬರಲ್ಲ 100%. ಸರ್, ಅದೇ ರೀತಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಎಷ್ಟೋ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು BJP ಅವರೆಲ್ಲ ಹೇಳ್ತಾ ಇದ್ದಾರಲ್ವ, ಅದಕ್ಕೆ ನೀವೇನು ಉತ್ತರ ಕೊಡ್ತೀರಾ? ಅಭಿವೃದ್ಧಿ ಅಂತ ಇದ್ದಾರೆ. ಏನು ಅಭಿವೃದ್ಧಿ ಸರ್? ನಮ್ಮ ಸಿದ್ದರಾಮಯ್ಯ ಅವ್ರು ಮೆಡಿಕಲ್ ಕಾಲೇಜ್ ತಂದರು, ನೀರಾವರಿ ನಮ್ಮ ಕಂದವಾರ ಇದ್ರ ಕೆರೆಗೆ ನೀರು ತಂದರು, ಅವ್ರು ನೀರೆಲ್ಲ ತಂದಿರೋದು. ಅಭಿವೃದ್ಧಿ ಏನು ಮಾಡಿಲ್ಲ ಸರ್. ಎಲ್ಲ ಬಚ್ಚೇಗೌಡರು ಅವಾಗ JDS ಇದ್ದಾಗ ಸುಧಾಕರ್ ಅವ್ರು ಮಾಡಿದ್ದಾರೆ, ಅವ್ರು ಸೈನ್ ಹಾಕಿರೋದು. ಇವಾಗ ಸಿದ್ದರಾಮಯ್ಯ ಅವ್ರು ಏನು ಸೈನ್ ಹಾಕಿದಾರೋ ಅದು ಸುಧಾಕರ್ ಅವ್ರು ಮಾಡ್ತಾರೆ ಅಷ್ಟೇ. ಏನು ಅಭಿವೃದ್ಧಿ ಮಾಡಿಲ್ಲ. ಅಭಿವೃದ್ಧಿ ಮಾಡಿದರೆ ಅಟ್ರಾಸಿಟಿಗಳು, ಅವ್ರ ಜೊತೆನೇ ನಾನು ಇದ್ದೆ, ನನ್ನ ಮೇಲೆ ಅಟ್ರಾಸಿಟಿಗಳು ಮಾಡಿದ್ರು. ಏನು ಮಾಡಬೇಕಾಯಿತು? ನಮ್ಮ ಹುಡುಗ ಅಂತ ಹೇಳ್ಬಿಟ್ಟು ಬಿಡ್ಬೋದಾಯ್ತಲ್ಲ. ಸುಮ್ಮನೆ ಅಟ್ರಾಸಿಟಿ. ಅವಾಗ ಇಂಡಿಪೆಂಡೆಂಟಲ್ಲಿ ನಿಂತವಾಗ ನಮ್ಮ ನಾಯಕರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ನಮ್ಮ ಮೇಲೆ ಅಟ್ರಾಸಿಟಿಗಳು ಮಾಡಿದ್ದಾರೆ. ಯಾಕೆ ಮಾಡ್ಬೇಕು ಸರ್? ಏನು ಅಭಿವೃದ್ಧಿ ಮಾಡಿದ್ದಾರೆ? ಏನು ಅಭಿವೃದ್ಧಿ ಮಾಡಿಲ್ಲ. ಅವರು ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ. 100 ಕೋಟಿ ಮನೆ ಕಟ್ಕೊಂಡಿದ್ದಾರೆ, ಪೆರೇಸಂದ್ರದಲ್ಲಿ 100 ಕೋಟಿ ಮನೆ ಕಟ್ಕೊಂಡಿದ್ದಾರೆ. ಯಾರು ಏನು ಮಾಡಿಲ್ಲ ಸರ್. ಆಯಿತು, ಅಭಿವೃದ್ಧಿ ಅಂತ ಇದ್ದಾರಲ್ಲ ಸರ್. ಎಷ್ಟೋ ಜನ ಸೀನಿಯಾರಿಟಿ ಇದ್ದಾರೆ, ಒಳ್ಳೆ ಲೀಡರ್ಗಳು, ಅವ್ರಿಗೆಲ್ಲ ಯಾಕೆ ನಾಮಿನಿಗಳು ಮಾಡಿಲ್ಲ? ಲಾಸ್ಟಲ್ಲಿ 6 ತಿಂಗಳಿದ್ದಂಗೆ ನಿಮ್ಗೆ ನಾಮಿನಿ ಮಾಡ್ತೀನಿ ಅಂತ ಯಾರು ಏನೂ ಮಾಡಿಲ್ಲ ಸರ್. ಒಬ್ಬರು ಅಪೋಲೋ ಮಂಜಣ್ಣ ಇದ್ದರು, ಅವ್ರಿಗೆ ಟೌನ್ ಪ್ಲಾನಿಂಗ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಪಾಪ ಅವರು ಎಷ್ಟೋ ವರ್ಷಗಳಿಂದ ಆಸೆ ಇಟ್ಕೊಂಡಿದ್ರು, ಅವ್ರ ಡೆತ್ತಾದರು. ಅವೆಲ್ಲ ಅಭಿವೃದ್ಧಿನ ಹೇಳಿ ಸರ್. ಈಗ ಕೆಲವೊಂದು BJPಗರು ಏನು ಹೇಳ್ತಾರೆ ಅಂದರೆ ಮೋದಿ ಮುಖ ನೋಡಿಬಿಟ್ಟು ಓಟ್ ಹಾಕ್ರಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಾ? ಮೋದಿ ಮುಖ ನೋಡಿದ್ದಾರೆ ಸರ್, 10 ವರ್ಷ ನೋಡಿದ್ದಾರೆ. ಅವ್ರು ಭ್ರಷ್ಟ. 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಬಡವ್ರಿಗೆ. ಆಮೇಲೆ ಬಡವರಿಗೆ ಅದು ಮಾಡಿಕೊಡ್ತೀನಿ, ಮನೆಗೆ ಕಟ್ಸ್ಕೊಡ್ತೀನಿ, ಅದು ಇದು ಅಂತೇಳಿ ಸುಳ್ಳು ಭರವಸೆಗಳು ಕೊಟ್ಟು ಆ ಜನ ಎಲ್ಲ ರೊಚ್ಚಿಗೆ ತೊಳ್ಬಿಟ್ಟಿದ್ದಾರೆ. ಅದಕ್ಕೆ ಎಲ್ಲ ಜನತೆ, ನಮ್ಮ ಕರ್ನಾಟಕದಲ್ಲಿ ಏನು 28 ಲೋಕಸಭಾ ಕ್ಷೇತ್ರ ಇದೆಯಾ, ಎಲ್ಲ ಜನತೆಗೂ ಇವಾಗ ಗೃಹಲಕ್ಷ್ಮಿ ಚೆನ್ನಾಗಿ ಹೋಗ್ತಿದೆ. ಅವರೆಲ್ಲ ನಿರ್ಣಯ ತಗೊಂಡಿದ್ದಾರೆ, ಕಾಂಗ್ರೆಸ್ಗೆ ಮತ ಕೊಡಬೇಕು ಅಂತ. ರಾಹುಲ್ ಗಾಂಧಿ ಅವ್ರನ್ನಾಗಲಿ, ಪ್ರಿಯಾಂಕಾ ಗಾಂಧಿ ಆಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ, ಅವ್ರನ್ನ ಒಬ್ಬರನ್ನ ಪ್ರಧಾನಿ ಮಂತ್ರಿ ಮಾಡ್ತಾರೆ ಕಾಂಗ್ರೆಸ್ ಅವರು, ನನಗೆ ಗೊತ್ತು ಸರ್. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ ಅವರು, BJPಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಯಾರಿಗೆ ಓಟ್ ಹಾಕ್ತೀರಾ? ಸುಧಾಕರ್ ಅವ್ರಿಗೆ ಓಟ್ ಹಾಕ್ತೀರಾ? ಯಾಕೆ ಸುಧಾಕರ್ ಅವ್ರಿಗೆ? ಏನೋ ಒಳ್ಳೆ ಕೆಲಸಗಳು ಮಾಡ್ತಾನೆ, ಬಡವರ ಭಾಗನ ಕಾಪಾಡ್ತಾನೆ ಅನ್ನೋದು ನಂಬಿಕೆ.
ಬಡವ್ರನ್ನ ಬಗ್ಗನ್ನ ಕಾಪಾಡ್ತಾನೆ ಹಾ. ಅನ್ನೋದು ಒಂದು ನಂಬಿಕೆ ಅಪ್ಪ. ಬಿಜೆಪಿಗೆ ನಾವು ಓಟ್ ಹಾಕ್ತೀವಿ. ಸರ್, ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ರಕ್ಷಾರಾಮ ಅವ್ರಿಗೂ ಓಟ್ ನಿಮ್ಗೆ ಬೆಂಬಲ ಇದೆಯಾ, ಇಲ್ಲಾಂದ್ರೆ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಬೆಂಬಲ ಇದೆಯಾ? ಯಾಕೆ ಸರ್ ರಕ್ಷಾರಾಮ ಅವ್ರಿಗೆ? ಮೊದಲಿಂದ ಕಾಂಗ್ರೆಸ್, ಇವಾಗ ಕಾಂಗ್ರೆಸ್. ಓಕೆ. ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಯಾರು ನಿಮ್ಗೆ ಬೆಂಬಲ ಕೊಡಬೇಕು ಅನ್ಕೊಂಡಿದ್ದೀರಾ? ನಾವು ಇದು ಪ್ರತಿಪಕ್ಷ. ಅಂದರೆ ರಕ್ಷಾರಾಮಯ್ಯ ಅವರು ಟಿಕೆಟ್ ಕೊಟ್ಟಿದ್ದಾರೆ. ಅವ್ರು ಯಾರು ಕಾಂಗ್ರೆಸ್. ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಸ್ಪರ್ಧೆ ಮಾಡ್ತಿದ್ದಾರೆ. ಯಾರಿಗೆ ನೀವು ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಸುಧಾಕರ್ಗೆ. ಯಾಕೆ ಸುಧಾಕರ್ ಕೆಲಸ ಮಾಡಿದ್ದಾನೆ. ಹಾಂ. ಕಾಲೇಜ್ ತಂದ. ಇವಾಗ 2 ಕಾಲೇಜ್ ಬಂದು ಮುದ್ದೇನಹಳ್ಳಿಗೆ ಒಂದು ಬಂದಿತ್ತು. ಕನಕಪುರಕ್ಕೆ ಹೊಡ್ಕೊಂಡು ಹೋದ್ರು ಇವ್ರು ಬಂದಮೇಲೆ. ಇನ್ನೊಂದು ಚಿಂತಾಮಣಿ ಸುಧಾಕರ್ ಉಸ್ತುವಾರಿ ಅವ್ನು ನೋಡ್ಕೊಂಡು ಹೋದ. ಸರ್, ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ನಿಮ್ಗೆ ಯಾರ ಮೇಲೆ ಒಲವಿದೆ ಸರ್? ಕೆ ಸುಧಾಕರ್. ಯಾಕೆ ಸರ್ ಕೆ ಸುಧಾಕರ್ ಅವ್ರ ಮೇಲೆ? ಅವರು ಕೆಲವು ಕೆಲಸಗಳು ಮಾಡಿದ್ದಾರೆ, ಇವರು ಬಂದಮೇಲೆ ಏನೂ ಮಾಡಿಲ್ಲ. ಸುಧಾಕರ್ ಸೆಂಟ್ರಲಲ್ಲಿ ಮೋದಿ. ಸರ್, ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ ಅವರು, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಯಾರ ಮೇಲೆ ನಿಮ್ಗೆ ಹೆಚ್ಚು ಒಲವಿದೆ? ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ರಕ್ಷಾರಾಮಯ್ಯನವರು ಫಸ್ಟ್ ಟೈಮ್ ಈಗ ಸ್ಪರ್ಧಿಸಿದ್ದಾರೆ. ನಾವು ಅವರ ಗುರ್ತಿಗೆ, ಹಸ್ತದ ಗುರ್ತಿಗೆ ನಮ್ಮ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕಂತ ನಾನು ಕೋರುತ್ತೇನೆ. ಯಾಕೆ ಸರ್ ರಕ್ಷಾರಾಮಯ್ಯ ಅವ್ರಿಗೆ ಓಟ್ ಹಾಕ್ಬೇಕು ನೀವು? ಬಡವರ ಪಕ್ಷ, ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗುರ್ತಿಗೆ ನಾವು ಮತ ನೀಡಿದ್ದೇವೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ ಅವರು ನಿಂತಿದ್ದಾರೆ, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಯಾರಿಗೆ ನೀವು ಓಟ್ ಹಾಕ್ಬಿಟ್ಟು ಮತ ಚಲಾಯಿಸಬೇಕು ಅಂದ್ಕೊಂಡಿದ್ದೀರ? ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್ಗೆ? ರಕ್ಷಾರಾಮಯ್ಯ ಅವ್ರಿಗೆ. ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಯಾರ ಮೇಲೆ ನಿಮ್ಗೆ ಹೆಚ್ಚು ಒಲವಿದೆ? ಮೋದಿಗೆ ಹಾಕ್ಬೇಕು. ಮೋದಿಗೆ ಓಟ್ ಹಾಕ್ತೀರಾ? ಅಂದರೆ ಲೋಕಲಲ್ಲಿ ಇವ್ರು ನಿಂತಿದ್ದಾರೆ, ಸುಧಾಕರ್ ಅವರು. ಬಿಜೆಪಿಗೆ ಹಾಕ್ತೀರಾ? ಸರ್, ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ ಅವರು, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡು? ನಾವು ರಕ್ಷಾರಾಮಯ್ಯಗೆ ಓಟ್ ಹಾಕ್ತೀವಿ. ಯಾಕೆ ಸರ್ ರಕ್ಷಾರಾಮಯ್ಯ ಅವರು? ಯಾಕಂದ್ರೆ ಕಾಂಗ್ರೆಸ್ 5 ಗ್ಯಾರಂಟಿಗಳವಲ್ಲ, ಸಿದ್ದರಾಮಯ್ಯ ಗ್ಯಾರಂಟಿ ಮಾಡೋರಲ್ಲ, ನಮ್ಗೆ ಅನುಕೂಲ ಆಗ್ತಾರಲ್ಲ, ಅದಕ್ಕೆ ರಕ್ಷಾರಾಮಯ್ಯ ಅದೇ ಪರವಾಗಿ ನಿಂತವನಲ್ಲ, ಅದಕ್ಕೆ ರಕ್ಷಾರಾಮಯ್ಯ ಗ್ಯಾರಂಟಿಗಳಿಂದ ನಿಮ್ಗೆ ಅನುಕೂಲ ಅನುಕೂಲ ಆಗಿದೆ. ನೀವು ನಮ್ಮ 2,000 ರೂಪಾಯಿ ಬರ್ತದೆ, ಅಕ್ಕಿ ಕೊಡ್ತಾ ಇದ್ದಾರೆ, ಎಲ್ಲ ಅನುಕೂಲ ಆಯ್ತಲ್ಲ. ಈಗ ಕರೆಂಟ್ ಫ್ರೀ ಯಾಕೆ ಆಗ್ಬಾರ್ದು ಅವ್ರಿಗೆ? ಇವ್ರು ಬಿಜೆಪಿ ಏನಾಗೈತೆ? ಈಗ ಗ್ಯಾರಂಟಿಗಳು ಕೊಟ್ಟು ಜನರು ಸೋಮಾರಿಗಳು ಯಾವ ಕೆಲಸ ಜನ ಅದೇ ಅವರು ಪುಟ್ಟಕ್ಕೆ ಪೌಡ್ರ್ ಹಾಕೊಂಡ್ರೆ ಹಿಂಗ್ಸ್ ಕರೆದ 500 ರೂಪಾಯಿ ಕೊಟ್ಬಿಡೋದು, ಓಟ್ ಬಂದು 2,000 ಓಟ್ ಹಾಕ್ಸ್ಬಿಡೋದು ಅಷ್ಟೇ. ಇದೇನು ಮಾಡಲ್ಲ ಅವರಿಂದ. ಆದ್ದರಿಂದ ಕಾಂಗ್ರೆಸ್ ಗ್ಯಾರಂಟಿ ಕಾಂಗ್ರೆಸ್ ಆಗ್ತಾರೆ. ಕೇಂದ್ರದಲ್ಲಿ ಯಾರು ಬರ್ಬೇಕು ಪ್ರಧಾನಿಯಾಗಿ? ಕೇಂದ್ರದಾಗ ಬೇಕಾಗಿಲ್ಲ ನಮ್ಮ ಕರ್ನಾಟಕದಾಗ ಮಾತ್ರ ಈ ಕಾಂಗ್ರೆಸ್ ಅವರೇ ಬರಬೇಕು ಹೊರತು ಈ ಬಿಜೆಪಿ ಅವ್ರು ಬೇಡ. ಮೇಲೆ ಎಂಪಿಗಳು, ಈ ಬಿಜೆಪಿ ಎಮ್ ಎಲ್ ಎಗಳಿಂದ ಅವ್ರಿಗೆ ಏನು ಅನುಕೂಲ ಆಗುತ್ತೆ ಕರ್ನಾಟಕ? ಸುಧಾಕರ್ ಅಭಿವೃದ್ಧಿ ಅವ್ರು ಮಾಡಿಲ್ಲ, ಏನು ಅದ್ಭುತ ಆಗಿಲ್ಲ. ಅವ್ರು ಸಿದ್ದರಾಮಯ್ಯ ಸರ್ಕಾರ ಇತ್ತು, ಕೊಟ್ಟ ನಮ್ಮ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಯ್ತು. ಆಮೇಲೆ ಏನು ಬಂದ ಮಾಡ ನಾವು ಸಿದ್ದರಾಮಯ್ಯ ಬಂದಿದ್ದು ಫಸ್ಟ್ ಅದ್ಭುತಿಸಿದಾಗ ಅವ್ರು ಸೌಕರ್ಯ ಮಾಡ್ದ, ದುಡ್ಡು ಕೊಟ್ಟ, ಇಲ್ಲಿ ಮಾಡ್ದ, ಅಲ್ಲಿ ನಿರೀಕ್ಷೆ ಏನು ಮಾಡ್ದೆ? ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇಂಪ್ರೂವ್ಮೆಂಟ್ ಆಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ. ಇವಾಗ ಏನಾಗಿಲ್ಲ. ಸರ್, ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ ಅವರು, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಯಾರಿಗೆ ನೀವು ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಬಿಜೆಪಿ. ಯಾಕೆ ಸರ್ ಬಿಜೆಪಿಗೆ? ಏನು ಹಾಕ್ಬೇಕು ಬಂದಿಲ್ಲ, ಅದಕ್ಕಾಗಿ ಈ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಬೇಕಾ, ಇಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಾ? ಮದುವೆರಾಗಬೇಕು. ಯಾಕೆ ನರೇಂದ್ರ ಮೋದಿ ಅವರು? ಏನೋ ಅವ್ರು ಚೆನ್ನಾಗಿ ದೇಶ ನಿರ್ಮಾಣ ಅವರೇ ಆಗಲಿ ನಮ್ಮ. ಸರ್, ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಯಾರಿಗೆ ನೀವು ಒಲವು ತೋರಿಸ್ಬೇಕು ಅನ್ಕೊಂಡಿದ್ದೀರಾ? ಯಾಕೆ ಸರ್ ರಕ್ಷಾರಾಮಯ್ಯ ಅವ್ರಿಗೆ? ಏನೈತೆ ಒಳ್ಳೇದು ಮಾಡ್ತಾವ್ರಾ? ಇಲ್ಲ, ಇವತ್ತಾನೆ ಈ ಸಲ ನಿಂತಿರೋದತ್ತಾನೆ ಒಳ್ಳೆ ಮಾಡಿ ಗೊತ್ತಾಗ್ತದೆ. ಸರ್, ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಯಾರಿಗೆ ನೀವು ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಬಿಜೆಪಿ. ಯಾಕೆ ಸರ್ ಬಿಜೆಪಿ? ಇಲ್ಲಿ ಸುಧಾಕರೇ ಅಂತಲ್ಲ, ನಾವು ಇದನ್ನು ರಾಷ್ಟ್ರ ಒಂದು ಇದರಿಂದ ತಗೊಂಡು ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕೊಡ್ತಾರೆ. ಸರ್, ನಮಸ್ಕಾರ. ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ರಕ್ಷಾರಾಮಯ್ಯ ಅವರು ಹಾಗೂ ಸುಧಾಕರ್ ಅವರು
ಎಲೆಕ್ಷನ್ ನಿಂತಿದ್ದಾರೆ. ನಿಮ್ಮ ಒಲವು ಯಾರ ಮೇಲೆ ಇದೆ ಸರ್? ಸರ್ ನಮ್ಮ ಒಲವು ಕಾಂಗ್ರೆಸ್ ಕಡೆ ರಕ್ಷಾರಾಮ ಅವರಿಗೆ ವೋಟ್ ಮಾಡ್ತೀವಿ. ಯಾಕೆ ಸರ್ ರಕ್ಷಾರಾಮ ಅವ್ರಿಗೆ ವೋಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ರಕ್ಷಾರಾಮ ಅವ್ರಿಗೆ ಯಾಕೆ ವೋಟ್ ಮಾಡಬೇಕಂತಿದ್ದೀವಿ ಅಂದರೆ ಕಾಂಗ್ರೆಸ್ಸಲ್ಲಿ 5 ಗ್ಯಾರಂಟಿಗಳು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟರು. ಎಲ್ಲ ನಮ್ಮ ಮನೆಯಲ್ಲಿ ಕರೆಂಟ್ ಫ್ರೀ ಕೊಡ್ತಾ ಇದ್ದಾರೆ. ತಿರ್ಗಾ 10 kg ಅಕ್ಕಿ ಕೊಡ್ತಾ ಇದ್ದಾರೆ. ತಿರ್ಗಾ ನಮ್ಮ ಮನೆಯಲ್ಲಿ ನಮ್ಮ ಹೆಂಗಸರಿಗೆ 2,000 ರೂಪಾಯಿ ತಿಂಗಳ ಕೊಡ್ತಾ ಇದ್ದಾರೆ. ಒಳ್ಳೆ 5 ಗ್ಯಾರಂಟಿ ಅವ್ರು ಏನು ಹೇಳಿದ್ರು ಅದ್ರ ಪ್ರಕಾರ ನಡ್ಕೊಂಡು ಹೇಳ್ದಂಗೆ ನಡ್ಕೊಂಡು ನಮಗೆಲ್ಲ ಸವಲತ್ತುಗಳು ಎಲ್ಲ ಬಡವರಿಗೆ ಒಳ್ಳೆ ಲಾಭ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದಿಂದ. ಇದರಿಂದಾಗಿ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಮಾಡ್ತೀವಿ. ರಕ್ಷಾರಾಮ ಅವ್ರಿಗೆ ನಾವು ವೋಟ್ ಮಾಡ್ತೀವಿ. ಅವರು ಯುವಕರು, ಒಳ್ಳೆ ವಿದ್ಯಾವಂತರು, ಅದರಿಂದಾಗಿ ಅವ್ರಿಗೆ ವೋಟ್ ಮಾಡ್ತೀವಿ. ಸುಧಾಕರ್ಗೆ ಯಾಕೆ ವೋಟ್ ಮಾಡಲ್ಲ ಅಂದರೆ ಅವರು ಇದಕ್ಕಿಂತ ಮುಂಚೆ ಕೊರೋನಾದಲ್ಲಿ ಲಕ್ಷಾಂತರ ಕೋಟಿಗಳು ಹಗರಣ ಮಾಡಿದ್ದಾರೆ. ಅದರಿಂದ ಅವ್ರು ವೋಟ್ ಮಾಡಲ್ಲ. ಕೋವಿಡಲ್ಲಿ ಜನಗಳಿಗೆ ಸ್ಪಂದಿಸಿಲ್ಲ ಸರಿಯಾಗಿ. ಅವರು ಆರೋಗ್ಯ ಸಚಿವರು ಇದ್ದಾಗ ಜನಗಳು ಆಕ್ಸಿಜನ್ ಇಲ್ದಿದ್ದಂಗೆ, ಮಾಸ್ಕ್ ಇಲ್ದಿದ್ದಂಗೆ ಎಲ್ಲ ಥರದ್ದು ನಮ್ಮ ಕರ್ನಾಟಕ ಜನಗಳು ಅವರಿಂದ ಜಾಸ್ತಿ ತೊಂದರೆ ಅನುಭವಿಸಿದ್ದಾರೆ. ಇಂಥವ್ರಿಗೆ ತಿರುಗಿ ಅವಕಾಶ ಮಾಡಿಕೊಟ್ರೆ ನಮ್ಮ ಕರ್ನಾಟಕ ಅಲ್ಲ, ಇವಾಗ ದೇಶದಲ್ಲೇ ನಮ್ಮ ಇಂಡಿಯಾಗೆ ಅವರಿಂದ ಜಾಸ್ತಿ ಅನಾನುಕೂಲ ಆಗುತ್ತೆ. ಅಲ್ಲಿ ಹೋಗಿ ಅಲ್ಲೇನೋ ಆರೋಗ್ಯ ಸಚಿವರು ಆದ್ರೆ ಅಂದ್ಕೊಳ್ಳಿ, ಒಬ್ಬರು ಇಲ್ಲಿ ಈಗ ಕರ್ನಾಟಕದಲ್ಲಿ ಏನು ಅನುಭವಿಸಿದ್ರು ಜನಗಳು ಕೋವಿಡ್ ಸಂದರ್ಭದಲ್ಲಿ, ಅದೇ ಥರ ಇದೆಲ್ಲ ಇಂಡಿಯಾ ಲೆವೆಲಲ್ಲಿ ನಮ್ಮ ಭಾರತ ದೇಶದಲ್ಲಿ ಇವ್ರು ಏನಾದರೂ ಅಲ್ಲಿಗೆ ಹೋಗಿ ಅವ್ರ ಕಾಲು ಇವ್ರ ಕಾಲು ಹಿಡ್ಕೊಂಡು ಏನಾದರೂ ಅಲ್ಲಿ ಮಾಡ್ಕೊಂಡ್ರೆ, ಇಲ್ಲಿ ಏನೋ ನಾವು ಆರಿಸಿ ಇವ್ರು ಕಳಿಸ್ಬಿಟ್ರೆ, ಅಲ್ಲೇ ಏನೋ ಆರೋಗ್ಯ ಸಚಿವರು ಏನೋ ಕೊಟ್ಬಿಟ್ರೆ ಎಲ್ಲ ಇನ್ನು ಇಲ್ಲಿ ಇಷ್ಟೊಂದು ಹಗರಣ ಇಲ್ಲಿ ಮಾಡಿದ್ದಾರೆ, ಅಲ್ಲಿ ಇನ್ನೂ ತುಂಬ ಹಗರಣ ಮಾಡಿಬಿಡ್ತಾರೆ ಅವರು. ಅದರಿಂದಾಗಿ ನಾವು ಸುಧಾಕರ್ಗೆ ವೋಟ್ ಮಾಡಲ್ಲ. ಸರ್, ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ, ಬಿಜೆಪಿಯಿಂದ ಕೆ ಸುಧಾಕರ್ ಸ್ಪರ್ಧೆ ಮಾಡ್ತಿದ್ದಾರೆ. ಯಾರಿಗೆ ನೀವು ಬೆಂಬಲ ನೀಡ್ತೀರಾ? ಸುಧಾಕರ್ಗೆ ಕೊಡಬೇಕು. ಮೋದಿಜಿ ನೋಡಿಕೊಂಡು ಸುಧಾಕರ್. ಯಾಕೆ ಸರ್ ಸುಧಾಕರ್ ಅವ್ರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೋಲ್ಸಿದ್ದೀವಿ. ಅಟ್ಲೀಸ್ಟ್ ಈ ಸಲ ಒಂದು MP ಎಲೆಕ್ಷನ್ ಆಗಾದರೂ ಕೆಲಸ ಮಾಡ್ಬಿಟ್ಟು ಅಷ್ಟೇ. ತುಂಬ ಎಲ್ಲ ರೋಡ್ಸ್ ಆಗಲಿ, ಒಂದು ಇನ್ಫ್ರಾಸ್ಟ್ರಕ್ಚರ್ಸು ಎಲ್ಲ ಚೆನ್ನಾಗಿ ಮಾಡಿದ್ರು. ಒಂಥರ ಟೂರಿಸಮ್ಮು ಈಶಾ ಫೌಂಡೇಶನ್ ತರಿಸಿರೋದು ಅವರೇ. ನೀರು ಎಲ್ಲ ಕೆರೆಗಳಿಗೂ ತುಂಬಿಸಿರೋದು ಅವರಿಂದನೇ ಆಗಿರೋದು. ಅದಕ್ಕೋಸ್ಕರ ಅಟ್ಲೀಸ್ಟ್ ಈ ಸಲ ಮಳೆ ಬರಲಿಲ್ಲ ಅಂದರೂ ಅದರಿಂದ ನೀರಿದೆ ಎಲ್ಲ ಕೆರೆಗಳಲ್ಲಿ. ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ರಕ್ಷಾರಾಮಯ್ಯ ಅವರು ಹಾಗೂ ಸುಧಾಕರ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಯಾರಿಗೆ ನೀವು ಬೆಂಬಲ ಕೊಡ್ತೀರಾ? ಸುಧಾಕರ್. ಯಾಕೆ ಸರ್ ಸುಧಾಕರ್ ಅವ್ರಿಗೆ? ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಎಲ್ಲ ಜಾಸ್ತಿ ಅಭಿವೃದ್ಧಿ ಮಾಡವ್ರೆ. ಏನು ಬೇಕಾದ್ರೂ ರೋಡ್ ಮಾಡವ್ರೆ, ಆಫೀಸ್ ಮಾಡವ್ರೆ, ಆಮೇಲೆ ಮೆಡಿಕಲ್ ಕಾಲೇಜ್ ತಂದವ್ರೆ. ಇಷ್ಟೊಂದು ನೀರು ಹಳ್ಳಿಗೆಲ್ಲ ನೀರು ತುಂಬಿಸವ್ರೆ. ಹಳ್ಳಿಗಳಲ್ಲಿ ನೀರು ಆಗ್ಬೇಕಂದ್ರೆ ಡಾಕ್ಟರ್ ಸುಧಾಕರ್ ಸರ್, ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾವ ಪಾರ್ಟಿ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಒಪಿನಿಯನ್ ಸರ್? ಕಾಂಗ್ರೆಸ್. ಯಾಕೆ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಬೇಕು ನಮಗೆ. ಯಾಕಂದರೆ ಎಲ್ಲ ಸೌಲಭ್ಯ ಎಲ್ಲ ಕೊಟ್ಟಿದ್ದಾರೆ ಅವರೆಲ್ಲರೂ. ಅದಕ್ಕೆ ಅವರೇ ಬೇಕು, ಕಾಂಗ್ರೆಸ್ಸೇ ಬೇಕು. ರಕ್ಷಾರಾಮಯ್ಯ ಬೇಕು. ರಕ್ಷಾರಾಮಯ್ಯ ಅವ್ರು ಬೇಕಾ? BJP ಅವರು ಏನೂ ಮಾಡಲಿಲ್ಲ, ಅವ್ರು ಸುಮ್ಮನೆ ಮಾಡ್ತಾಯಿದ್ದಾರೆ ಎಲ್ಲನೂ. ಅದಕ್ಕೆ ನಾವು ಎಲ್ಲನೂ ಕಾಂಗ್ರೆಸ್ಸೇ ಒಗ್ಗಟ್ಟಾಗಿ ಕಾಂಗ್ರೆಸ್ಗೆ ಮಾಡಿ. ಯಾಕೆ ಅಂದರೆ ಅವ್ರ ಸೌಲಭ್ಯ ಎಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ ಎಲ್ಲನೂ. ಸರ್ಕಾರ ಇದೆ, ಅವರಿದೆ, ಅವ್ರಿಗೆ ಕೊಡುತ್ತೆ. ಬಸ್ ಫ್ರೀ ಮಾಡಿದ್ದಾರೆ. 5 kg ಅಕ್ಕಿಗೆ ಅಮೌಂಟ್ ಆಗ್ತಾ ಇದ್ದಾರೆ. 2,000 ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮಹಿಳೆಯರ ಆದ್ಯತೆ ಎಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ. ಸರ್ಕಾರದಲ್ಲಿ ರಾಹುಲ್ ಗಾಂಧಿ ಅವರು ಬರಬೇಕಾ, ಇಲ್ಲ ಅಂದರೆ ನರೇಂದ್ರ ಮೋದಿ ಅವರು ಬರಬೇಕಾ ಸರ್? ರಾಹುಲ್ ಗಾಂಧಿ ಅವರೇ ಬರಬೇಕು. ನಿಮಗೆ ಬರೋದು ರಾಹುಲ್ ಗಾಂಧಿ ಅವರೇ. ದಯವಿಟ್ಟು ಯಾರೇ ಆಗಲಿ BJP ಕೊಡಬೇಡಿ ಅಂತ ನಾನು ಮನವಿ ಮಾಡ್ತೀನಿ. ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ. ಬಡವರು ಏನೋ ಸೌಲಭ್ಯ ಬೇಕಂದ್ರೆ ಕಾಂಗ್ರೆಸ್ ಕಡೆಯಿಂದ ಮಾತ್ರ ಸಾಧ್ಯ ಆಗುತ್ತೆ ಅಷ್ಟೇ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ 100% ರಕ್ಷಾರಾಮಯ್ಯ ವಿನ್ ಆಗೋದು ಖಚಿತ. ಸರ್, ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ, ಬಿಜೆಪಿಯಿಂದ ಕೆ ಸುಧಾಕರ್ ಸ್ಪರ್ಧೆ ಮಾಡ್ತಿದ್ದಾರೆ. ಯಾರಿಗೆ ನೀವು ಒಲವು ತೋರಿಸ್ಬೇಕು ಅನ್ಕೊಂಡಿದ್ದೀರಾ? ನಾವು ಡಾಕ್ಟರ್ ಸುಧಾಕರ್ ಅವ್ರಿಗೂ ಒಲವು ತೋರಿಸ್ತಾ ಇದ್ದೀವಿ. ಯಾಕೆ ಸರ್ ಸುಧಾಕರ್ ಅವ್ರಿಗೆ? ಯಾಕೆ ಅಂದರೆ ನನಗೆ ಗೊತ್ತಿರೋಂಗೆ ಒಂದು 5 ಸಾರಿ MLA ಎಲೆಕ್ಷನ್ ನೋಡಿದ್ದೀವಿ. ಇದುವರೆಗೂ ಆಗಿರ್ತಕ್ಕಂಥ 5 MLAಗಳಲ್ಲಿ ಯಾರೂ ಚಿಕ್ಕಬಳ್ಳಾಪುರನ ಗುರ್ತಿಸೋ ರೀತಿಯಂಥ ಕೆಲಸಗಳು ಯಾರೂ ಮಾಡಿಲ್ಲ.
ಅದೇ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂಥ ಕೆಲಸಗಳು ಮಾಡಿದ್ದಾರೆ. ಈಚೆಗೆ ಪ್ರದೀಪ್ ಈಶ್ವರ್ ಅವರು ಸುಧಾಕರ್ ಅವ್ರಿಗೆ ಒಂದು ಸವಾಲು ಹಾಕ್ತಾರೆ, ನಾನು ಅಸೆಂಬ್ಲಿ ಮೆಟ್ಲು ತುಳಿಸಲ್ಲ ಅವ್ರನ್ನ ಅಂತೇಳಿ. ಏನು ಹೇಳ್ತೀವಿ? ಇಲ್ಲ, ಅದೆಲ್ಲ ಅವ್ರ ವೈಯಕ್ತಿಕ ಮಾತಿರು ಅಥವಾ ಹೇಳಿಕೆ ಆಗಿರ್ತದೆ. ಪಾರ್ಲಿಮೆಂಟ್ ಮೆಟ್ಲು ಹತ್ತೋದು ಬಿಡೋದು ಮತದಾರರ ಕೈಯಲ್ಲಿರುತ್ತೆ. ಪ್ರದೀಪ್ ಈಶ್ವರ್ ಕೈಲಿ ಆಗಲಿ ಅಥವಾ ಇನ್ಯಾವುದೋ ರಾಜಕಾರಣಿಗಳ ಕೈಲಿ ಇರೋದಿಲ್ಲ. ಮತದಾರ ತೀರ್ಮಾನ ಮಾಡಬೇಕು ಅವ್ರು ಪಾರ್ಲಿಮೆಂಟ್ ಹತ್ತಬೇಕಾ ಬೇಡ ಅಂತ. ಮತದಾರ ಪ್ರಭುಗಳ ಕೈಯಲ್ಲಿರುತ್ತೆ ಹೊರತು ಯಾವುದೇ ಒಬ್ಬ ರಾಜಕಾರಣಿ ಕೈಯಲ್ಲಿ ಇರೋದಿಲ್ಲ. ಕೇಂದ್ರದಲ್ಲಿ ಯಾರು ಬರ್ಬೇಕು ಸರ್? ಮೋದಿ ಅವರು ಬರಬೇಕು. ಸರ್, ಈ ಸರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಯಾರಿಗೆ ನೀವು ಒಲವು ತೋರಿಸ್ಬೇಕು ಅಂದ್ಕೊಂಡಿದ್ದೀರಾ? ನಮ್ಮ ಒಲವೆಲ್ಲ ನಾವು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನಮ್ಮ ಒಲವಿದೆ. ಯಾಕೆ ಸರ್ ಸುಧಾಕರ್ ಅವ್ರಿಗೆ? ಸುಧಾಕರ್ ಅಂತಂದರೆ 3 ಬಾರಿ ಅವರು ಶಾಸಕರಾಗಿ ಹೆಚ್ಚಿನ ಅಭಿವೃದ್ಧಿ ಜನಕ್ಕೆ, ಚಿಕ್ಕಬಳ್ಳಾಪುರ ಜನಕ್ಕೆ ಒತ್ತು ಕೊಟ್ಟಿದ್ದಾರೆ. ಆ ಒತ್ತುಗೋಸ್ಕರ ಏನು ನನ್ನ ಕಾರಣಾಂತರಗಳಿಂದ ಅವರು ವಿಧಾನಸಭೆಯಲ್ಲಿ ಪರಾಭವಗೊಂಡರು. ಈಗ ಲೋಕಸಭೆಗೆ ಯಾರ ಕೈಯಲ್ಲಿ ಆಗ್ತಿದ್ದು ಟಿಕೆಟು ಸೆಂಟ್ರಲ್ನಿಂದ ಮೋದಿ ಹತ್ರ, ಅಮಿತ್ ಶಾ ನಡ್ಡಾ ಅವರಿಂದ, ದೇವೇಗೌಡರ ಕಡೆಯಿಂದ ಟಿಕೆಟ್ ಕಿಟ್ಸ್ಕೊಂಡು ಬಂದು ಇವತ್ತು ಲೋಕಸಭಾ ಅಭ್ಯರ್ಥಿ ಆಗಿದ್ದಾರೆ. ಅವರು NDA ಮೈತ್ರಿ ಅಭ್ಯರ್ಥಿ ಆಗಿರೋದ್ರಿಂದ ಈ ಸರಿ ಅವರಿಗೆ ಜಯ ಖಚಿತ ಬುಟ್ಟಿಯಾಗಿ ನನ್ನ ಅಭಿಪ್ರಾಯ ತಿಳಿಸ್ತೀನಿ.